ಇಬ್ಬರು ಮಹಿಳೆಯರನ್ನ ಅವರ ಲಾಭ ತಗೊಂಡಿದ್ದಾರೆ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ವ್ಯಾಪಕ ಚರ್ಚೆ ಇವತ್ತು ರಾಜ್ಯದಲ್ಲಿ ಆಗ್ತಾ ಇದೆ. ಮಹಿಳಾ ಆಯೋಗದವರು ಕೂಡ ಈ ವಿಷಯದಲ್ಲಿ ದೂರನ್ನು ಸಲ್ಲಿಸಿ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ತನಿಖೆಗಂತೂ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಸೊ ಈ ಸಂದರ್ಭದಲ್ಲಿ ಇವತ್ತು ಅವರು ಸಂಸದರ ಬಗ್ಗೆ ಆರೋಪ ಬಂದಿದೆ. ತನಿಖೆಯಲ್ಲಿ ಇದೆಲ್ಲ ಸಾಬೀತಾಗಬೇಕಾಗತ್ತೆ. ಆದರೆ ಬಂದಿರತಕ್ಕಂಥ ಆರೋಪ ಮೇಲ್ನೋಟಕ್ಕೆ ಅವರು ಎಸಗಿದ್ದಾರೆ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಯಾಕೆಂದರೆ ತನಿಖೆ ಆಗದೆ ನಾವು ಯಾರನ್ನೂ ಕೂಡ ದೋಷಿತರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಮೇಲ್ನೋಟಕ್ಕೆ ನಾವು ಹೇಳೋದಾದರೆ ಇದು ಅವರು ಮಹಿಳೆಯರನ್ನು ಅವರ ಲಾಭ ತಗೊಂಡಿದ್ದಾರೆ, ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಅವರ ಕುಟುಂಬದವರೇ ಉತ್ತರ ಕೊಡಬೇಕು. ರಾಜ್ಯದ ಜನ ಅವರಿಗೆ ಅವರ ತಾತ ಅವರಿಗೆ ಮುಖ್ಯಮಂತ್ರಿ ಮಾಡಿದರು, ಅವರ ತಾತ ಅವರಿಗೆ ಕರ್ನಾಟಕದ ಜನರ ಬೆಂಬಲದಿಂದ ಅವರು ಪ್ರಧಾನಮಂತ್ರಿ ಆಗಿದ್ದರು. ಅವರ ತಂದೆ ಅಂದರೆ ಚಿಕ್ಕಪ್ಪ ಕುಮಾರಸ್ವಾಮಿ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಈ ಜನಗಳ ಋಣದಿಂದ ಆಗಿದ್ದಾರೆ. ಅವರ ತಂದೆ ಮಾನ್ಯ ರೇವಣ್ಣ ಅವರು ಇಲ್ಲಿವರೆಗೂ ಅದೆಷ್ಟು ಬಾರಿ ಮಿನಿಸ್ಟ್ರುಗಳಾಗವ್ರೆ, ಯಾವತ್ತೂ ಕೃಷಿ ಖಾತೆ ಒಂದು ದಿನ ಮಿನಿಸ್ಟ್ರ್ ತಗೊಳ್ಳಿಲ್ಲ. ಅವ್ರಿಗೇನಿದ್ರು ಬರೀ PWD ಬೇಕು, ನೀರಾವರಿ ಖಾತೆ ಬೇಕು, ಪವರ್ ಡಿಪಾರ್ಟ್ಮೆಂಟೇ ಬೇಕು, ಎಲ್ಲ ಅಧಿಕಾರಗಳನ್ನು ಅನುಭವಿಸಿದ್ದಾರೆ. ಇಷ್ಟೆಲ್ಲ ಆಗಿ ಯಾವ ಜನ ಇವರಿಗೆ ವೋಟ್ ಹಾಕಿ ಸಾಕಿದ್ದಾರೆ, ಯಾವ ಜನ ಇವರಿಗೆ ಸಮಾಜದಲ್ಲಿ ಒಂದು ಸ್ಥಾನಕ್ಕೆ ತಂದಿದ್ದಾರೆ, ಅನ್ನ ಹಾಕಿದ ಮನೆಗೆ ಇವತ್ತು ಕನ್ನ ಹಾಕಿ ಆ ಮಹಿಳೆಯರನ್ನ ಮೇಲೆ ಅತ್ಯಾಚಾರ ಮಾಡಿ ಮಹಿಳೆಯರ ದುರ್ಲಾಭ ಪಡೆದುಕೊಂಡು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಇದು ಬಹುಶಃ ದೇಶದ ಇತಿಹಾಸದಲ್ಲೇ, ಇಡೀ ದೇಶದ ಇತಿಹಾಸದಲ್ಲಿ ಅಥವಾ ಬಹುಶಃ ಇಡೀ ಪ್ರಪಂಚದ ಇತಿಹಾಸದಲ್ಲೇ ಅತಿ ದೊಡ್ಡ ಲೈಂಗಿಕ ಅತ್ಯಾಚಾರ ಪ್ರಕರಣದ ಥರ ಕಾಣ್ತಾ ಇದೆ.